ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. 6 ತಿಂಗಳ ಅವಧಿಯಲ್ಲಿ ಚಿರತೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ. ಪಾದಯಾತ್ರೆ ಹೋಗ್ತಾ ಇದ್ದಂತ ಬಾಲಕನನ್ನ ಹೊತ್ತೊಯ್ದು ಕೊಂದು ಹಾಕಿದೆ ಚಿರತೆ. ನಾಗಮಲೆಯಲ್ಲಿ ನಾಪತ್ತೆಯಾಗಿದ್ದ ಬಾಲಕ ಹರ್ಷಿತ್ ಗೌಡ 10 ವರ್ಷದ ಬಾಲಕ ಶವವಾಗಿ ಪತ್ತೆಯಾಗಿರೋದು. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಬಾಲಕ ಹರ್ಷಿತ್ ಪಾದಯಾತ್ರೆಗೆ ಅಂತ ಹೋಗಿದ್ರು. ಏಕಾಏಕಿ ಚಿರತೆ ದಾಳಿ ಮಾಡಿದೆ, ಬಾಲಕನನ್ನ ಹೊತ್ತೊಯ್ದಿದೆ. ಆ ನಂತರ ಬಾಲಕನ ಮೃತದೇಹ ಪತ್ತೆಯಾಗಿದೆ. ಸದ್ಯ ಬಾಲಕನ ಮೃತದೇಹವನ್ನ ಬೆಂಗಳೂರಿಗೆ ತರಲಾಗಿದೆ. ಇವತ್ತು ಸುಮ್ಮನಹಳ್ಳಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಬಾಲಕನ ಪೋಷಕರು ಅರಣ್ಯ ಇಲಾಖೆಯ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ನಿರ್ಲಕ್ಷ್ಯದಿಂದಾಗಿಯೇ ನಮ್ಮ ಮಗನನ್ನ ನಾವು ಕಳ್ಕೊಳ್ಬೇಕಾಯಿತು ಅಂತ ಆರೋಪಿಸ್ತಾ ಇದ್ದಾರೆ. ಅವ್ರು ನಮ್ಗೆ ಏನೂ ಹೇಳಿಲ್ಲ. ಅಲ್ಲೆಲ್ಲ ಚಿರತೆ ಐತೆ, ಹೋಗ್ಬೇಡಿ ಮಾಡಬೇಡಿ, ಏನೂ ಹೇಳಿಲ್ಲ ನಮ್ಗೆ. ಅವರು ಒಟ್ನಲ್ಲಿ 200 ರೂಪಾಯಿ ಇಸ್ಕೊಂಡ್ರು ನಮ್ಮ ಹತ್ರ. ಇವತ್ತು ನನ್ನ ಮಗನೇ ಇಲ್ಲ, ನನಗೆ ಸರಿಕೆ ಏನಾದ್ರು ಹಾಕ್ಬೇಕಲ್ವಾ, ಏನೂ ಹಾಕಿಲ್ಲ ಅಲ್ಲಿ ಅವ್ರು ನಮಗೆ. ಸ್ವಲ್ಪ ಜನ ಗಂಡಸ್ರು ಮುಂದೆ ಇದ್ರು, ನನ್ನ ಫ್ರೆಂಡ್ಸ್ ಮುಂದೆ. ಆಮೇಲೆ ನಾನು ಮಧ್ಯದಲ್ಲಿ ನನ್ನ ಮಗನ ಹಿಡ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಹಿಂದೆಗಡೆಯಿಂದ ತುಂಬ ಜನ ಬರ್ತಾಯಿದ್ರು. ಹಿಂಗೆ ಹಿಡ್ಕೊಂಡಿದ್ದೆ. ಅಲ್ಲೆಲ್ಲಿತ್ತು ಬೇವರ್ಸಿ ನನ್ನ ಮುಂದೆನೇ ಬಂದು ಹಿಂಗೆ ಎತ್ಕೊಂಡು ಹೊಂಟೋಯ್ತು. ಅದು ಬಂದು ಅವ್ರು ಹೇಳೇ ಇಲ್ಲ ನಮಗೆ ಚಿರತೆ ಐತೆ ಅಂತ. ಅಲ್ಲಿ ಹೇಳಿದರೆ ನಾವು ದೇವರನ್ನೇ ಹೋಗ್ತಾ ಇದ್ದಿಲ್ಲ, ಆ ಜಾಗಕ್ಕೆ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಿದ್ದೋ ನಾವು. ಇಬ್ರು ಮಗು, ಇವನು ಚಿಕ್ಕವನು. ಇನ್ನೂ ಒಂದು ಫ್ರೆಂಡ್ಸ್ ಜೊತೆಲಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಅಮ್ಮ ಎಲ್ಲ ಹಿಂದೆನೇ ಬರ್ತಾಯಿದ್ರು. ನನ್ನ ಮಗನಿಗೆ ಮಗನೇ ಉಗೆ ಮಹದೇಶ್ವರ ಅನ್ನಪ್ಪ ಅಂದೆ. ಅಮ್ಮ ಉಗೆ ಮಹದೇಶ್ವರ ಅಂತೂ ಅವಳು ಬಂದು ಬೇವರ್ಸಿ ಎತ್ಕೊಂಡು ಹೊಂಟೋಯ್ತು. ನನ್ನ ಕಣ್ಣು ಮುಂದೆನೇ ಹಿಂಗೆ ಎತ್ಕೊಂಡು ಹೊಂಟೋಯ್ತು. ಅಲ್ಲೇನೂ ಹಾಕಿಲ್ಲ, ಬರ್ರಿ ದುಡ್ಡು ವಿಷಯದಲ್ಲಿ. ಅಲ್ಲಿ 200 ರೂಪಾಯಿ ಅಲ್ಲ 1000 ರೂಪಾಯಿ ಕೊಡ್ತೀವಿ. ಅವ್ರು ಹೆಚ್ಚು ಇದು ಕೊಡಬೇಕಲ್ಲ, ನಮ್ಗೆ ಯಾರನ್ನ ಹೇಳ್ಬೇಕಲ್ಲ. ಇಲ್ಲಿ ಇದಿದೆ, ಚಿರತೆ ಇದೆ, ಹೋಗಬೇಡಿ, ಭಯ ಮಾಡ್ಕೊಳ್ತೀರ, ಮಕ್ಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಏನೂ ಹೇಳಲಿಲ್ಲ ನಮ್ಗವರು. ನಾವು ಮಾಮೂಲಿ ಥರ ಎಲ್ಲ ಮಾತಾಡ್ಕೊಂಡು ಹೋಗಿ ಅಂದ್ಕೊಂಡು ಹೋದು. ಇವತ್ತು ನನ್ನ ಮಗ ಹಿಂಗೆ ಬಂದವನೆ. ನಾವು ಇವ್ರಿಗೆಲ್ಲ ಫೋನ್ ಮಾಡಿದ್ರೆ ಎಷ್ಟು ಗಂಟೆ 6:30 ಆಗಿರೋದಕ್ಕೆ 10 ಗಂಟೆಗೆ ಬಂದರು. ನಾನು ಇಲ್ಲಿ ಎಲ್ರಿಗೂ ನಾವು ಕರ್ಕೊಂಡು ನಾವಿಲ್ಲಿಂದ ಹೊರಟಾಗ ಮ್ಯಾಕ್ಸಿಮಮ್ 10 ಗಂಟೆ ಆಗಿತ್ತು. ನಾವು ಅಲ್ಲಿ ತಲುಪಿದಾಗ 2:15 ಆಗಿತ್ತು ಟೈಮಿಂಗ್ಸು. ಅಲ್ಲಿ 2:15 ಹೋಗೋ ಗಂಟನೂ ಅವ್ರಿಗೆ ಒಂದೇ ಒಂದು ಗಾಡಿ ಹಿಂಗಿದೆ, ಹಿಂಗೆ ಸಿಕ್ಕಿದೆ ಅಂತಲೂ ಹೇಳಿಲ್ಲ. ಸಿಕ್ಕಿದೆ ಅಂತ ಒಬ್ರು ಹೇಳ್ತಾರೆ, ಸಿಕ್ಕಿಲ್ಲ ಅಂತ ಒಬ್ರು ಹೇಳ್ತಾರೆ. ಯಾಕೆಂದರೆ ಪೊಲೀಸಿಗೆ ಸೇರಿದಲ್ಲ, ಅದು ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದು. ಅವರೇ ತಗೊಂಬರ್ಬೇಕು, ಅವರೇ ಸಭಾಗಳಿಗೆ ಹಾಕಬೇಕು. ಯಾಕೆಂದರೆ ಅವ್ರ ಕಡೆಯಿಂದ ಅವ್ರ ಡಿಪಾರ್ಟ್ಮೆಂಟ್ ಒಳಗೆ ಆಗಿರೋದ್ರಿಂದ ಬೇರೆಯವ್ರು ಯಾರು ಎಂಟ್ರಿ ಫೀಲ್ಡ್ ಇಲ್ಲ. ಅಲ್ಲಿ ಹೋದರೆ ಅವ್ರ ಮೇಲೆ ಕೇಸ್ ಆಗಿಬಿಡ್ತದೆ. ಅದರಿಂದ ಹೋಗಂಗಿಲ್ಲ. ಅಲ್ಲಾಗಿ ನಾವು ಹೋಗೋ ಗಂಟ ತಾಯಿ, ಅಜ್ಜಿ, ನನ್ನ ಮಗ ಮತ್ತು ಅವ್ರ ಜೊತೆ ಹೋಗಿರೋರು ಅಷ್ಟು ಜನನೂ ಗೋಳಾಡ್ತಿದ್ದಾರೆ ಹೊರತು ಅವ್ರಿಗೆ ಒಂದೇ ಒಂದು ಇಲ್ಲಿದ್ದಾನೆ ಬಿಡಿ ಧೈರ್ಯ ತೊಗೊಳ್ಳಿ ಅಂತಲೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿಲ್ಲ. ಏನೂ ಆಗಲ್ಲ ಅಂತ ಕುಂಡಿಸ್ಕೊಂಡು ನಾವು ಹೋದ್ಮೇಲೆ ಬಾಡಿ ತೋರಿಸಿದ್ದು. ಮಗು ಹೆಂಗಿದೆ ಅಂತ ಆಕಾರ ನೋಡಿಬಿಟ್ರೆ ನಾವು ಬದುಕಿರೋದೇ ಯಾಕಪ್ಪ ಅನಿಸ್ಬಿಡ್ತು. ಅಷ್ಟು ಕ್ರೂರ ಅನಿಸ್ಬಿಡ್ತು ಮನಸ್ಸು. ಈ ಸಂಪತ್ಗೋಸ್ಕರ ನಾವು ದೇವಸ್ಥಾನ ಕಳಿಸಿದ್ವಾ. ನಾನು ಇಲ್ಲಿ ಎಲ್ರಿಗೂ ಇದು ಆ ಬಾಲಕನ ತಂದೆ ತಾಯಿ ಮಾತನಾಡ್ತಾ ಇರೋದು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ. ಎಲ್ಲೂ ಕೂಡ ಒಂದು ಕಡೆನೂ ಕೂಡ ಎಚ್ಚರಿಕೆಯ ಬೋರ್ಡ್ಗಳನ್ನು ಹಾಕಿಲ್ಲ. ಚಿರತೆ ಇದೆ ಅನ್ನುವಂಥ ಬೋರ್ಡು ಅಥವಾ ಕಾಡು ಪ್ರಾಣಿಗಳಿದಾವೆ ಎಚ್ಚರಿಕೆ ಅನ್ನೋ ಬೋರ್ಡನ್ನು ಕೂಡ ಹಾಕಿಲ್ಲ. ನಮಗೆ ತಿಳಿಸೂ ಇಲ್ಲ, ಈ ರಸ್ತೆಯಲ್ಲಿ ನೀವು ಪಾದಯಾತ್ರೆ ಮಾಡುವಾಗ ಎಚ್ಚರಿಕೆಯಿಂದಿರಿ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ದುಡ್ಡು ತಗೊಂಡ್ರು, ಟಿಕೆಟ್ ಕೊಟ್ಟರು, ಅದನ್ನು ಬಿಟ್ಟರೆ ಏನೂ ಮಾಡಿಲ್ಲ. ನನ್ನ ಮಗುವಿನ ಸಾವಿಗೆ ಕಾರಣ ಆಗಿದ್ದೇ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆ ಯುವಕನೊಬ್ಬನನ್ನ ಇದೇ ರೀತಿ ಚಿರತೆ ಹೊತ್ತೊಯ್ದಿತ್ತು, ಕೊಂದು ಹಾಕಿತ್ತು. ಈಗ ಮತ್ತೊಂದು ಘಟನೆ MM ಹಿಲ್ಸ್ ಅಲ್ಲೇ ಆಗಿರೋದು. ಮಲೆಮಹದೇಶ್ವರ ಸನ್ನಿಧಾನದಲ್ಲಿ ನಡೆದಿರುವಂಥ ಮತ್ತೊಂದು ದುರ್ಘಟನೆ. ಭಾಳ ನೋವಿನ ಸಂಗತಿ. ಒಂದು ಬಡ ಕುಟುಂಬದ ಅವರ ತಂದೆ ಆಟೋ ಓಡಿಸ್ತಕ್ಕಂಥದ್ದು, ಅವ್ರ ತಾಯಿನೂ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು. ಅವರ ದೇವರ ಭಕ್ತಿಯಿಂದ ಏನು ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿ ಮತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಾದಿನಲ್ಲಿ ಬೆಳಗ್ಗೆನೇ ಚಿರತೆ ಆ 9 ವರ್ಷದ ಹರ್ಷಿತ್ ಗೌಡ ಒಂದು ಪುಟ್ಟ ಬಾಲಕನನ್ನು ಎತ್ಕೊಂಡೋಗಿ ಕೊಂದಾಕಿದೆ, ರಕ್ತವನ್ನು ಹೀರಿ ಕೊಂದಾಕಿದೆ. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಬೇಕಾದ್ರೆ
ಅರಣ್ಯ ಅಧಿಕಾರಿಗಳೇ ಕಾರಣ ಇದಕ್ಕೆ. ನೂರಾರು ಜನ ಪ್ರಯಾಣ ಮಾಡ್ತಕ್ಕಂಥ ಇದರಲ್ಲಿ ಅವರ ಸಿಬ್ಬಂದಿನ ಹಾಕಬೇಕು, ಸುರಕ್ಷಿತ ಕ್ರಮ ತಗೊಬೇಕು. ಇದೆಲ್ಲ ಮಾಡದೇ ಇರೋದ್ರಿಂದನೇ ಆ ಮಗು ಇವತ್ತು ಬಲಿಯಾಗಿರ್ತಕ್ಕಂಥದ್ದು. ಇದನ್ನು ಮುಂದೆ ಈ ರೀತಿಯ ಅನಾಹುತಗಳು ಮಹದೇಶ್ವರ ಬೆಟ್ಟದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಈ ಪ್ರಾಣಿಗಳ ದಾಳಿಗೆ ಮಾನವ ಹಾನಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳು ಸುರಕ್ಷಿತ ಕ್ರಮವನ್ನು ತಗೊಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.